ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೆಗೆಟಿವ್ ಎನರ್ಜಿನ ಓಡಿಸಿ ಒಂದು ಮಹಾಲಕ್ಷ್ಮಿನ ಬರಮಾಡ್ಕೊಳ್ಳೋ ಪಾರ್ಟ್ 2ನ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಅಂತಂದರೆ, ಇದು ದರ್ಬೆ ಪರ್ಕೆ. ಇದು ದರ್ಬೆಯಿಂದ ಮಾಡಿರುವಂಥ ಪರ್ಕೆ. ಇದು ಮಂತ್ರಾಲಯದಲ್ಲಿ ಮಾತ್ರ ಸಿಗುತ್ತೆ. ನಾವು ತೊಗೊಂಬಂದಿದ್ದು 50 ರೂಪಾಯಿ. ಈಗ ಎಷ್ಟು ಗೊತ್ತಿಲ್ಲ. ಇದು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಇನ್ನೆಲ್ಲೂ ಸಿಗೋದಿಲ್ಲ. ದೇವರು ಫೋಟೋಗಳಿಗೆಲ್ಲ ತಗಲಿದ್ರು ಏನೂ ಪರವಾಗಿಲ್ಲ. ನಮ್ಮ ಮನೆ ಗುಡಿಸೋವಂಥ ಪರ್ಕೆ ದೇವ್ರ ಮನೇಲಿ ಇಟ್ಕೊಂಡು ಹೋಗೋಂಗಿಲ್ವಲ್ಲ, ಅದಕ್ಕೆ ದೇವ್ರ ಮನೇನ ಸ್ವಚ್ಛ ಮಾಡ್ಕೊಳ್ಳೋವಂಥ ಪರ್ಕೆ ಇದು. ನೋಡಿ, ನೀವು ಯಾವಾಗಾದರೂ ಮಂತ್ರಾಲಯಕ್ಕೆ ಹೋದರೆ ಅಂಗಡಿಗಳಲ್ಲಿ ಸಿಗುತ್ತೆ, ಕೇಳಿ ಈಸ್ಕೊಂಡು ಬಂದು ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ದೇವ್ರ ತಟ್ಟೆ ಅದು ಯಾವುದಕ್ಕಾದರೂ ತಗಲಿದ್ರೂ ಪರವಾಗಿಲ್ಲ. ಇದು ಬಟ್ಟೆ ಗಿಟ್ಟೆ ಏನು ಬೇಕಾಗಿಲ್ಲ. ಇದರಲ್ಲೇ ನಾವು ದೇವ್ರ ನೆಲನ ಎಲ್ಲ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ಇದನ್ನು ತಗೊಂಬಂದು ಯೂಸ್ ಮಾಡ್ಕೊಳ್ಳಿ. ದೇವ್ರ ಮನೆಗೆ ಮಾತ್ರ, ಬೇರೆ ಎಲ್ಲೂ ಯೂಸ್ ಮಾಡೋಂಗಿಲ್ಲ. ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ತೀವಲ್ವ, ದೇವ್ರ ಸಾಮಾನು, ಕಲಶ ಯಾವುದಕ್ಕಾದರೂ ಟಚ್ ಆದರೂ ಪರವಾಗಿಲ್ಲ. ಈ ಸರಿ ಹೋದಾಗ ಎಲ್ಲರೂ ಖಂಡಿತವಾಗಿ ಕೇಳಿ ಇಸ್ಕೊಂಡು ಬಂದು ಯೂಸ್ ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನ ನಾವು ದೂರ ಮಾಡ್ಕೋಬೇಕು ಅಂತಂದರೆ, ಪ್ರತಿ ಗೃಹಿಣಿಯು ಪ್ರತಿ ಶನಿವಾರ ಬೆಳಗ್ಗೆ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ, ನಿಂಬೆಹಣ್ಣನ್ನು ಒಂದು ಚೆನ್ನಾಗಿರೋವಂಥ ನಿಂಬೆಹಣ್ಣು ತೊಗೊಂಡು ಮನೆಗೆ ಮೂರು ಸರಿ, ಬಲಗಡೆ 3 ಸರಿ, ಎಡಗಡೆ 3 ಸರಿ, ಮನೆಗೂ 3 ಸರಿ ನಿವಾಳಿಸಿ ಸೆಂಟ್ರಲ್ಲಿಟ್ಟು ಅರ್ಧ ಭಾಗ ಮಾಡಬೇಕು. ಅಂದರೆ 2 ಭಾಗ ಮಾಡಿಕೊಂಡು ಒಂದು ಭಾಗನ ಪುಡಿ ಉಪ್ಪು ತೊಗೊಂಡು ಆ ಪುಡಿ ಉಪ್ಪಲ್ಲಿ ಅದ್ದಬೇಕು. ಪುಡಿ ಉಪ್ಪಲ್ಲಿ ಅದ್ದಿದ್ದಾದಮೇಲೆ ಒಂದಕ್ಕೆ ಅರಿಶಿನ ಅದ್ದಬೇಕು, ಇನ್ನೊಂದಕ್ಕೆ ಅದನ್ನು ಅಷ್ಟೇ ಅದೇ ರೀತಿಯಾಗಿ ಪುಡಿ ಉಪ್ಪನ್ನು ಅದ್ಬಿಟ್ಟು ಒಂದಕ್ಕೆ ಕುಂಕುಮದಲ್ಲಿ ಅದ್ಬಿಟ್ಟು ಎರಡೂ ಸೈಡನ್ನ ಇಡಬೇಕು. ಇದು ನೆಗೆಟಿವ್ ಎನರ್ಜಿ ನಮ್ಮ ಮನೇಲಿ ಏನಾದರೂ ಇತ್ತು ಅಂತಂದರೆ ಬ್ಲೂ ಕಲರ್ಗೆ ತಿರುಗಿಬಿಡತ್ತಂತೆ ನಿಂಬೆಹಣ್ಣು. ನೆಗೆಟಿವ್ ಎನರ್ಜಿ ಇಲ್ಲ ಅಂತಂದರೆ ಏನೂ ಇಲ್ಲ, ನಾವು ಹೇಗಿಟ್ಟಿರ್ತೀವೋ ಹಾಗೇ ಇರುತ್ತೆ. ಬೇಕಾದರೆ ನೀವು ಪರೀಕ್ಷೆ ಮಾಡ್ಕೋಬೋದು. ಇದು ದೃಷ್ಟಿ ನಿವಾರಣೆಗೆ, ನೆಗೆಟಿವ್ ಎನರ್ಜಿ ಹೋಗ್ಲಾಡಿಸೋದಕ್ಕೆ ಮಾಡುವಂಥ ಸುಲಭವಾದ ಒಂದು ಟಿಪ್ಪು. ನಾವು ಪ್ರತಿ ಶನಿವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಉಪ್ಪು ಸಾಮಾನ್ಯವಾಗಿ ನಾವು ಕಲ್ಲುಪ್ಪನ್ನ ಬಳಸ್ತಾನೆ ಇರ್ತೀವಿ ಅಡುಗೆ ಮನೆಯಲ್ಲಿ. ಉಪ್ಪನ್ನು ಗ್ಲಾಸ್ ಕಂಟೈನರಲ್ಲೇ ನಾವು ತುಂಬಿಸಿಡ್ಕೋಬೇಕು. ಅದಕ್ಕೆ ಲವಂಗನೂ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಲವಂಗ ಲಕ್ಷ್ಮೀ ಪ್ರಿಯವಾದದ್ದು. ನಮಗೆ ಪುಡಿ ಉಪ್ಪಿಗೂ ಅಷ್ಟೇ, ಕಲ್ಲುಪ್ಪಿಗೂ ಅಷ್ಟೇ. ಅದರ ಕೆಳಗಡೆ ಒಂದು ಕಾಯಿನಿಟ್ಟು ನಾವು ಬಳಸ್ಕೊಂಡ್ರೆ ಲಕ್ಷ್ಮಿ ನಮಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನಾವು ಪ್ರತಿ ಶುಕ್ರವಾರ ಆಗ್ಬೋದು, ಇಲ್ಲ ಪ್ರತಿ ಶನಿವಾರ ಆಗ್ಬೋದು, ಇಲ್ಲ ಮಂಗಳವಾರ ಆಗ್ಬೋದು, ಯಾವ ವಾರ ಮಾಡ್ತೀವೋ ಆ ವಾರ ಮನೆಯಲ್ಲಿ ವಿಶೇಷವಾದ ದೇವ್ರಿಗೂ ಮನೆಗೂ ಧೂಪ ಹಾಕ್ಕೊಂಡ್ರೆ ಇದ್ರ ಮುಖಾಂತರ ಕೂಡ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅಂದರೆ ದಾರಿದ್ರ್ಯ ಲಕ್ಷ್ಮಿ ನಿವಾರಣೆ ಆಗ್ತಾಳೆ. ಅದಕ್ಕೆ ಮುಂಚೆ ಕೆಂಡ ಮಾಡ್ಕೊತಿದ್ವಿ, ಈಗ ಕೆಂಡ ಯಾರ ಮನೇಲೂ ಒಲೆ ಇರೋದಿಲ್ಲ, ಸರ್ವೇ ಸಾಮಾನ್ಯ. ಈ ಥರ ಕೊಬ್ಬರಿ ಚಿಪ್ನಲ್ಲೇ ನಾವು ಕೊಬ್ಬರಿ ಚಿಪ್ಪನ್ನು ಬಳಸ್ಕೊಂಡು ನಾವು ಧೂಪವನ್ನು ಹಾಕೋಬೋದು. ಇದಕ್ಕೆ ವಿಶೇಷವಾಗಿ ನಾವು 5 ಸಾಮಗ್ರಿನ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಇದಂತೂ ಸತ್ಯನೇ, ತುಂಬಾ ಎನರ್ಜಿ ಬರುತ್ತೆ. ನಮಗೂ ಅಷ್ಟೇ. ಇದನ್ನು ನಾವು ಕಾಯಿ ತರ್ತೀವಲ್ಲ, ಕಾಯಿನ ಬಿಡಿಸಿದಾದ ಮೇಲೆ ಈ ಸಿಪ್ಪೆನ ಹಾಗೆ ಇಟ್ಕೊಂಡು ಕೊಬ್ಬರಿ ಚಿಪ್ಪನ್ನ ಅದು ಸ್ಟವ್ ಮೇಲೆ ಇಟ್ಕೊಂಡು ಹುರಿಸಿದಾದ ಮೇಲೆ ಸ್ವಲ್ಪ ಚೆನ್ನಾಗಿ ತಣ್ಣಗಾದಮೇಲೆ ಅದಕ್ಕೆ ಏನು ಸೇರಿಸ್ಬೇಕು ಅಂತಂದರೆ, ಒಣಕೊಬ್ಬರಿ, ತುಪ್ಪ, ಸಕ್ಕರೆ ಅರ್ಧ ಸ್ಪೂನು, ಗುಗ್ಗಿಲಮ್ ಅಂತ ಗಂಧದ ಅಂಗಡಿಯಲ್ಲಿ ಸಿಗತ್ತೆ ಅದು, ಮತ್ತು ಸಾಂಬ್ರಾಣಿ. ಈ 5 ಆ ಕೆಂಡದ ಮೇಲೆ ಹಾಕ್ಕೊಂಡು ಆ ಕೆಂಡನ ಒಂದು ಸೌಟ್ಗಾದರೂ ಹಾಕೋಬೋದು, ಇಲ್ಲ ಜಾಲರಾಗಾದರೂ ಹಾಕ್ಬೋದು, ಇಲ್ಲ ಧೂಪದ ಬಟ್ಲಿಗಾದರೂ ಹಾಕೋಬೋದು. ನಾವು ಪ್ರತಿ ವಾರ ಇದರಲ್ಲೇ ಹಾಕೋದು. ಅದಕ್ಕೋಸ್ಕರ ಈ 5 ಪದಾರ್ಥನ ನಾವು ಸೇರಿಸಿ ದೇವ್ರಿಗೂ ತೋರಿಸಿ, ಮನೆಯಲ್ಲೂ ಮೂಲೆಯಲ್ಲೂ ಅಡುಗೆ ಮನೆ ಆಗ್ಬೋದು, ರೂಮ್ ಆಗ್ಬೋದು, ಹಾಲ್ ಆಗ್ಬೋದು, ವಾಶ್ರೂಮ್ ಕೂಡ ಆಗ್ಬೋದು. ಫಸ್ಟು ದೇವ್ರಿಗೆಲ್ಲ ತೋರಿಸಿದ್ದಾದಮೇಲೆ ನಾವು ಮನೆಯೆಲ್ಲ ತೋರಿಸ್ಕೊಂಬಂದು ಲಾಸ್ಟ್ ಆ್ಯಂಡ್ ಫೈನಲ್ಲು ನಾವು ವಾಶ್ರೂಮ್ಗೆ ಬೇಕಾದರೂ ತೋರಿಸ್ಕೋಬೋದು. ಈ ಸೋಫಾಗಳು ಕೆಳಗಡೆ, ಬಾಗಿಲಿಗೂ, ಗಿಡಗಳಿಗೂ, ಮೇಲೆ ಕೆಳಗೆ ಎಲ್ಲ ತೋರಿಸಿದ್ರೆ ಈ ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಆಗುತ್ತೆ. ತುಂಬ ಒಳ್ಳೆಯದು. ನಾವು ಪ್ರತಿ ಶನಿವಾರ ವಾರ ಮಾಡ್ತೀವಿ, ಆ ಶನಿವಾರ ಇದೇ ಥರ ಹಾಕ್ಕೋತೀವಿ. ತುಂಬ ಒಳ್ಳೆಯದು.
ಮನೆಗೆ. ಅದೇ ರೀತಿ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷಗಳು, ಅಪಮೃತ್ಯು ದೋಷಗಳು ಪರಿಹಾರ ಆಗಬೇಕು ಅಂತಂದರೆ ಸಿಂಪಲ್ಲಾಗಿ ಒಂದು ಕುಂಬಳಕಾಯಿನ ತಂದು ಇಟ್ಟರೆ ತುಂಬ ಒಳ್ಳೆಯದು. ಇಡೀ ಕುಂಬಳಕಾಯಿ ತರಬಾರ್ದು ಅಂತ 2 ತಂದಿಟ್ಟಿದ್ದೀವಿ. ಇದು ಕೂಡ ಒಳ್ಳೆಯದೇ. ಇದು ಕೆಟ್ಟೋಯ್ತು ಅಂತಂದರೆ ಎತ್ತಿ ಬಿಸಾಕ್ಬೋದು. ಮತ್ತೆ ತಂದಿಟ್ಕೊಂಡ್ರೆ ಎದುರುಗಡೆ ಕಾಣಿಸೋಂಗೆ ಇಟ್ಕೋಬೇಕು. ಇದು ಜನರ ಎದುರುಗಡೆ ಕಾಣಿಸೋಂಗೆ. ಇದಾದ ಮೇಲೆ ಒಂದು ಸೌಟ್ ತೊಗೊಂಡು, ಸೌಟಾದರೂ ಸರಿ, ಬಟ್ಲಾದರೂ ಸರಿ, ಯಾವುದಾದ್ರೂ ಸರಿ, ಒಂದು 5 ಲವಂಗ, 5 ಕರ್ಪೂರ. ಲವಂಗ ಮೊನೆ ಎಲ್ಲ ತುಂಬ ಚೆನ್ನಾಗಿರಬೇಕು. ಅದ್ರ ಮೇಲಿರೋ ಗುಂಡಕ್ಕಿರುತ್ತಲ್ಲ ಬೀಜ, ಪರಿಪೂರ್ಣವಾದ 5 ಲವಂಗನ 5 ಕರ್ಪೂರನ ತಗೊಂಡು ಪ್ರತಿ ವಾರ ಮಾಡೋವಾಗ ದೇವ್ರಿಗೆ ಧೂಪ ಹಾಕಿ, ಮನೆಯಲ್ಲೂ ಧೂಪ ಹಾಕಿ, ಮೂಲೆಯಲ್ಲೂ ಧೂಪ ಹಾಕ್ಕೊಂಡ್ರೆ ಪ್ರತಿದಿನ ಮಾಡಿದ್ರೂ ತುಂಬ ಒಳ್ಳೆಯದು. ಪ್ರತಿದಿನ ಮಾಡೋಕ್ಕಾಗಲ್ಲ ಅಂತಂದರೆ ಇದು ಪರವಾಗಿಲ್ಲ, ವಾರಕ್ಕೊಂದು ಸಲ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದಕ್ಕೇನು ಚಿಕನ್ ಮಟನ್ನು ಅನ್ನೋ ಇದಿಲ್ಲ, ಮಾಮೂಲಿಯಾಗಿ ಮಾಡ್ಕೋಬೋದು. ಅದ್ರ ಜೊತೆಗೆ ಪ್ರತಿ ಶುಕ್ರವಾರ ಸಂಜೆ ಮನಿ ಪ್ಲ್ಯಾಂಟು ಇಟ್ಕೋಬೇಕು. ಮನಿ ಪ್ಲ್ಯಾಂಟ್ ಆಗ್ನೇಯ ಮೂಲೆಯಲ್ಲಿದ್ದರೆ ತುಂಬ ಒಳ್ಳೆಯದು ಅಂತಾರೆ. ಅದರಲ್ಲಿ ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲಿ ಅಗ್ನಿಸ್ಥಾನದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತೇಳಿ ಒಂದು ಸಣ್ಣ ಮಣ್ಣಿನ ದೀಪ ಆಗ್ಬೋದು, ಯಾವುದು ಬೆಳ್ಳಿ ದೀಪ ಆಗ್ಬೋದು, ಶುಕ್ರವಾರದ ದಿವಸ ಸಂಜೆ ದೀಪ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ. ಆಗ್ನೇಯದಲ್ಲಿ ಮನಿ ಪ್ಲಾಂಟ್ ಇದ್ದರೆ ತುಂಬಾ ಒಳ್ಳೆಯದು, ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ. ನಮಸ್ತೆ ಫ್ರೆಂಡ್ಸ್.